ಓಂ ಶ್ರೀ ಗುರುಭ್ಯೋ ನಮಃ. ಓಂ ಬ್ರಹ್ಮ ರಾವೇ ನಮಃ. ನಮಸ್ಕಾರ. ಹೋದ ವಿಡಿಯೋದಲ್ಲಿ 1ನೇ ಮನೆ ರಾವು 7ನೇ ಮನೆ ಕೇತು ಇದ್ದರೆ ಏನು ಸಮಸ್ಯೆ ಆಗುತ್ತೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು 2ನೇ ಮನೆ ರಾವು 8ನೇ ಮನೆ ಕೇತು ಇದ್ದರೆ ಏನು ಸಮಸ್ಯೆ ಆಗುತ್ತೆ ಅದನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಜಾತಕದಲ್ಲಿ ದೋಷ ಇದೆಯಾ ಯೋಗ ಇದೆಯಾ ಹೇಗೆ ತಿಳ್ಕೊಳ್ಳೋದಪ್ಪ ಅಂತಂದರೆ, ದೋಷ ಇದೆ ಅಂತಾದರೆ 2, 6, 8, 12ರಲ್ಲಿ ರಾವು ಇದ್ದರೆ ನಿಮಗೆ ಸರ್ಪದೋಷ ಆಗಿರುತ್ತೆ. ಎರಡು ರೀತಿ ನೋಡಬೇಕಾಗುತ್ತೆ. ಡಿಗ್ರೀಸ್ ನೋಡಬೇಕಾಗುತ್ತೆ. 0 ಡಿಗ್ರಿಯಿಂದ 30 ಡಿಗ್ರಿ ಆಚೆ ಇದೆಯಾ ಈಚೆ ಇದೆಯಾ ಗ್ರಹಗಳು, ಅದನ್ನು ನೋಡ್ಕೋಬೇಕಾಗುತ್ತೆ. ಮತ್ತು ರಾವು ಮತ್ತು ಕೇತುವಿಂದ ಎಡಭಾಗ ಮತ್ತು ಬಲಭಾಗದಲ್ಲಿ ಆದರೂ ಪರವಾಗಿಲ್ಲ, ಲಗ್ನ ಸಮೇತವಾಗಿ ಎಲ್ಲ ಗ್ರಹಗಳು ರಾವು ಕೇತು ಮಧ್ಯಭಾಗದಲ್ಲಿ ಇದ್ದರೆ ನಿಮಗೆ ಸರ್ಪದೋಷ ಆಗಿರುತ್ತೆ. ಇದನ್ನು ನೆನಪಲ್ಲಿ ಇಟ್ಕೋಬೇಕು. ಸರ್ಪದೋಷ ಆಗಿದ್ದರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಯಾವ ಮನೆಗೆ ಸಂಬಂಧಪಟ್ಟಿರುತ್ತೆ ಆ ಮನೆಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಆಗುತ್ತೆ. ಸರ್ಪದೋಷ, ಈಗ ನೀವು ಸರ್ಪದೋಷ ಆಗಿದೆ, ಆಶ್ಲೇಷ ಬಲಿ ಮಾಡಿಸೋದು, ಸರ್ಪಶಾಂತಿ ಮಾಡಿಸೋದು, ಸರ್ಪ ಸಂಸ್ಕಾರ ಮಾಡಿಸೋದು, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಈ ಥರ ಎಲ್ಲ ಮಾಡಿದ್ರೆ ನಿಮಗೆ ಸರ್ಪದೋಷ ಕಡಿಮೆ ಆಗುತ್ತೆ. ಆದರೆ ಅದು ಪೂರ್ತಿ ಪ್ರಮಾಣವಾಗಿ ನಿಮಗೆ ಕಡಿಮೆ ಆಗಲ್ಲ. ಏಕೆಂದರೆ ಎತ್ತು ತಾಯಿಗೆ ಚೆನ್ನಾಗಿ ಹೊಡೆದು ಹಿಂಸೆ ಕೊಟ್ಟು ಆಮೇಲೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಬಂದ್ಬಿಟ್ರೆ ಅದು ಆ ಥರ ಆಗುತ್ತೆ. ಆಗ ನಿಮಗೆ ಅದು ಶಾಪ ವಿಮೋಚನೆ ಆಗೋದೇ ಇಲ್ಲ. ನಿಮಗೆ ಮತ್ತಷ್ಟು ಶಾಪನೇ ಇರುತ್ತೆ. ಒಂದು ತಪ್ಪು ಮಾಡಿ ಅದರಿಂದ ಬಚಾವಾಗೋದಕ್ಕೋಸ್ಕರ ದುಡ್ಡು ಖರ್ಚು ಮಾಡಿ ನೀವು ಅದೆಲ್ಲ ಮಾಡಿಸಿದ್ರೆ ಪ್ರಯೋಜನ ಇಲ್ಲ. ನಾವು ಹೇಳೋ ದಾನಗಳನ್ನ ನೀವು ಮಾಡಬೇಕಾಗುತ್ತೆ. ವಿಡಿಯೋನ ಪೂರ್ತಿ ನೋಡಿ. ಏನೋ ಒಂದು ವಿಷ ಜಂತು ಅದನ್ನು ಸಾಯಿಸ್ಬಿಡೋದೇಸಿಂದ ಇಷ್ಟೊಂದು ಥರ ಕಷ್ಟಗಳು ಬರುತ್ತಾ ನಮಗೆ. ಮಕ್ಳಿಗೆ ಪ್ರಾಬ್ಲಮ್ಮು, ಗಂಡ ಹೆಂಡತಿ ಅನ್ಯೋನ್ಯತೆ ಇರಲ್ಲ, ಡೈವರ್ಸ್ ಕೇಸು, ವಿದ್ಯೆ ಅರ್ಧಕ್ಕೆ ನಿಂತ್ಕೊಳ್ಳುತ್ತೆ, ವಿದ್ಯೆ ಕಲಿಯೋದಕ್ಕಾಗೋದಿಲ್ಲ, ಮರವು, ನಾನಾ ರೀತಿಯ ಕಷ್ಟಗಳಿಗೆ ಈಡಾಗ್ತಾರೆ. ಅಬಾರ್ಷನ್ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಆರೋಗ್ಯ ಪ್ರಾಬ್ಲಮ್ಮು, ಸಾಲದ ಬಾಧೆ, ತುಂಬ ಕಷ್ಟಗಳಿಗೆ ಈಡಾಗ್ತೀರಾ. ಈಡಾಗ್ತೀವಾ ಅನ್ನೋ ಒಂದು ಭಾವನೆ ಬರುತ್ತೆ. ನಿಜ. ಏಕೆಂದರೆ ನೋಡಿ, ಭೂಮಿ ಪಾತಾಳಕ್ಕೆ ಕುಸಿತಾ ಇರಬೇಕಾದ್ರೆ ಸರ್ಪ ತನ್ನ ಹೆಡೆನ ಎತ್ತಿ ತಲೆ ಮೇಲೆ ಇಟ್ಕೊಳ್ಳುತ್ತೆ ಭೂಮಿನ, ಇಡೀ ಭೂಮಂಡಲನ. ಮತ್ತು ಅಂಥ ಸರ್ಪಕುಲನ ರಕ್ಷಣೆ ಮಾಡೋದು ಮಾನವರ ಕರ್ತವ್ಯ. ಆದ್ರೂ ಅದೇನೋ ಮಿಸ್ ಆಗಿ ಮನೆಯೊಳಗಡೆ ಬರುತ್ತೆ, ಅದನ್ನು ಸಂರಕ್ಷಣೆ ಮಾಡಬೇಕು, ಹೊಡೆದಾಕ್ಬಾರ್ದು. ಆ ಥರ ಏನಾದ್ರು ಬಂತು ಅಂದರೆ ಊದ್ಬತ್ತಿ ಕಚ್ಚಿಟ್ರೆ ಅದು ಸ್ಮೆಲ್ಗೆ ವಾಪಸ್ ಹೋಗ್ಬಿಡುತ್ತೆ. ಮನೆ ಮುಂದ್ಗಡೆ ಅರಿಶಿನ ಕುಂಕುಮ ಹಾಕಿದರೆ ಅದು ಬರೋದಿಲ್ಲ, ಬೇರೆ ಕಡೆ ಹೋಗ್ಬಿಡುತ್ತೆ. ಮಹಾಭಾರತದಲ್ಲಿ ಬರೋ ರುದ್ರಾಷ್ಟ್ರ ತಪಸ್ವಿ ಬಳಿ ಹೋಗಿ ಕೇಳ್ತಾರೆ, ನನಗೆ ಕಣ್ಣಿಲ್ಲದ ಕುರುಡ ನಾನು, ಅಂಥದ್ರಲ್ಲಿ ನನಗೆ ನಾನು ಏನು ತಪ್ಪು ಮಾಡಿದೆ, ನನಗೆ 100 ಮಕ್ಕಳು ಹುಟ್ಟಿದ್ರೂ ಅವರು ಬದುಕಲಿಲ್ಲ, ಸಾವನ್ನಪ್ಪಿದ್ರಲ್ಲ ನಮ್ಮ ಕಣ್ಣು ಮುಂದಗಡೆ ಅಂತ ಕೇಳಿದಾಗ ತಪಸ್ವಿಗಳು ಹೇಳ್ತಾರೆ, ನೀನು ಹೋದ ಜನ್ಮದಲ್ಲಿ ಉತ್ತನ ಹೊಡೆದು ಸರ್ಪ ಹೊಡೆದಿದೆಯಾ, ಸರ್ಪ ಹೊಡೆದು ಅದ್ರ ಮರಿ ಮೊಟ್ಟೆಗಳೆಲ್ಲ ನೀನು ಸಾಯಿಸಿದೆಯಾ, ಆದರೂ ಫಲನ ನೀನು ಈ ಜನ್ಮದಲ್ಲಿ ಊಟ ಮಾಡಿದೆ ಅಂತ ಹೇಳ್ತಾರೆ. ಅದು 7 ಜನ್ಮಕ್ಕೂ ಕಾಣಿಸುತ್ತೆ. ಆ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ನೀವೇ ಮಾಡಿರ್ಬೋದು, ನಿಮ್ಮ ಪೂರ್ವಿಕರು ಅಜ್ಜಿ ತಾತನೋ ಅಪ್ಪ ಅಮ್ಮನೋ ಯಾರಾದರೂ ಮಾಡಿರ್ಬೋದು. ಅದು 7 ಜನ್ಮಕ್ಕೂ ಕಾಡುತ್ತೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಮಾಡಿಬಿಟ್ಟಿದ್ದೀರಾ, ತಪ್ಪಾಗ್ಬಿಟ್ಟಿದೆ ಕುಟುಂಬದಲ್ಲಿ, ತಿಳುವಳಿಕೆ ಇಲ್ದೇ ತಪ್ಪಾಗಿದೆ, ಅದಕ್ಕೆ ನೀವು ಪರಿಹಾರ ಮಾಡ್ಕೋಬೇಕು ಅಂತಂದರೆ ನೀವು ಸರ್ಪ ಸಂಸ್ಕಾರನೂ ಮಾಡಬೇಕಾಗುತ್ತೆ, ಮತ್ತು ಆಶ್ಲೇಷ ಬಲಿನೂ ಮಾಡಿಸ್ಬೇಕಾಗುತ್ತೆ. ಅದ್ರ ಮೀರಿ ಅಷ್ಟು ಮಾಡಿಸಿದ್ರೆ ನಿಮಗೆ 100% ಹೋಗೋದೇ ಇಲ್ಲ, ಸತ್ಯವಾಗ್ಲೂ ಹೋಗೋದಿಲ್ಲ. ನೀವು ದುಡ್ಡು ಖರ್ಚು ಮಾಡಿ ನೀವು ಅದನ್ನು ಮಾಡಿಸಿದ್ರೆ ನಿರ್ಮಲವಾಗಿ ಭಕ್ತಿಯಿಂದ ನೀವು ಸೇವೆ ಮಾಡಬೇಕು. ಸೇವೆ ಏನಪ್ಪ ಅಂತಂದರೆ, ಆ ಸರ್ಪಕ್ಕೆ ಊಟ ಹಾಕೋದು. ಊಟ ಅಂತಂದರೆ ನಿಮಗೆ ಅದು ತಿನ್ನೋದು ಇಲಿಗಳನ್ನ, ಆ ಇಲಿ ಸಂತತಿನ ನೀವು ಹೆಚ್ಚಳ ಮಾಡಿದರೆ ನಾಗ ಸಂತತಿನೂ ಹೆಚ್ಚಳ ಆಗುತ್ತೆ. ಅಂದರೆ ರಾತ್ರಿ ಮಾಡಿದ್ದನ್ನು ಬೆಳಿಗ್ಗೆ ಒಂದು 7 ಗಂಟೆ ಒಳಗಡೆ ಒಂದು ಅರ್ಧ ಕೆಜಿನ ನೀವು ಸಾಧ್ಯವಾದಷ್ಟು ನೀವು ನಿಮ್ಮ ಲೈಫ್ ಮುಗಿಯೋ ತನಕ ಎಷ್ಟಾಗುತ್ತೆ ಅಷ್ಟನ್ನು ಒಂದು ಅರ್ಧ ಕೆಜಿ ಅಷ್ಟು ವಾರಕ್ಕೊಂದ್ಸರಿ ಆದ್ರೂ ಇಲಿ ಬಿಲಗಳ ಹತ್ರ ನೀವು ಅನ್ನ ಇಡಬೇಕಾಗುತ್ತೆ. ಆ ಇಲಿ ಸಂತಾನ ಹೆಚ್ಚಾದರೆ ಆ ಇಲಿನ ಸರ್ಪ ತಿನ್ನುತ್ತೆ, ಸರ್ಪ ಸಂತಾನನೂ ಹೆಚ್ಚಾಗುತ್ತೆ, ಆ ಪುಣ್ಯ ನಿಮಗೆ ಸಿಗುತ್ತೆ. ಈ ದೋಷ ನಿಮಗೆ ನಿವಾರಣೆ ಆಗುತ್ತೆ. ಆದಷ್ಟು ಅಡುಗೆ ಮನೆಯಲ್ಲಿ ಊಟ ಮಾಡಿ. ನೀವು ಎಷ್ಟು kg ಇದ್ದೀರಾ ಅದರಲ್ಲಿ 1/4% ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಇದ್ಲು ತೊಗೊಂಡೋಗಿ ಹರಿಯೋ ನದಿಗೆ ನೀವು ಪೂಜೆ ಮಾಡಿ ಬಿಡಬೇಕಾಗುತ್ತೆ ಇದ್ಲನ್ನ. ಈಗ ಮಾಡೋದ್ರಿಂದ ನಿಮಗೆ ಸರ್ಪದೋಷ ನಿಧಾನವಾಗಿ ಕಡಿಮೆ ಆಗುತ್ತೆ ಮತ್ತು ಹೋಗುತ್ತೆ. ನೆಕ್ಸ್ಟ್ ಜನ್ಮಕ್ಕೂ ಇದು ಕಾಡ್ಸೋದಿಲ್ಲ, ಇದೇ ಜನ್ಮದಲ್ಲಿ ನಿಮಗೆ ಕೊನೆ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ, ನೀವು ದುರ್ಗಾ ಮಂತ್ರನ ಹೇಳ್ಕೋಬೇಕಾಗುತ್ತೆ. ಸರ್ಪದೋಷ ಯೋಗ ಇದ್ರೂ ಒಳ್ಳೆಯದಾಗುತ್ತೆ, ಮತ್ತು ಸ್ವಲ್ಪ ದೋಷ ಇರೋರು ಹೇಳ್ಕೋಬೇಕಾಗುತ್ತೆ. ಓಂ ಧೂಮ್ ದುರ್ಗಾಯೇ ನಮಃ, ಓಂ ಧೂಮ್ ದುರ್ಗಾಯ ನಮಃ, ಓಂ ಧೂಮ್ ದುರ್ಗಾಯ ನಮಃ. ಇದನ್ನು ನೀವು 1,00,000 ಸರಿ ಹೇಳ್ಬೇಕಾಗುತ್ತೆ. ಹೇಳಿದರೆ ನಿಮಗೆ ಸರ್ಪದೋಷ ಪರಿಹಾರ ಆಗುತ್ತೆ. ನಿಮಗೆ ತೊಂದರೆ ಉಂಟಾಗೋದು ರಾಹು ದಶ ಬಂದಾಗ, ಭುಕ್ತಿಗಳು ಬಂದಾಗ ನಿಮಗೆ ಈ ಸರ್ಪದೋಷದ್ದು ಪ್ರಾಬ್ಲಮ್ಮು ನಿಮಗೆ ಬರುತ್ತೆ. ಬಂದಿಲ್ಲ ಅಂದರೆ ನೀವೇನು ಭಯ ಪಡೋದೇನು ಬೇಕಿಲ್ಲ. ದಶ ಬಂದಾಗ ಮಾತ್ರ ನಿಮಗೆ ಸಂಕಷ್ಟಗಳಿಗೆ ಈಡಾಗ್ತೀರಾ. 2ನೇ ಮನೆ ರಾಹು 8ನೇ ಮನೆ ಕೇತು ಇದ್ದರೆ ಏನು ಸಮಸ್ಯೆ ಆಗುತ್ತಪ್ಪ ಅಂತಂದರೆ, ಆರೋಗ್ಯ ತೊಂದರೆಗೆ ನೀವು ಈಡಾಗ್ತೀರಾ. ಪದೇ ಹಾಸ್ಪಿಟ್ಲಿಗೆ ಭೇಟಿ ಕೊಡ್ತಾ ಇರ್ತೀರಾ. ಗಡುಸಾದ ದನಿ ಇರುತ್ತೆ, ನಿಮಗೆ ಮಾತಾಡಿದರೆ ಸ್ವಲ್ಪ ಧ್ವನಿ ಚೇಂಜ್ ಥರ ಗಡುಸಾದ ದನಿ ಇರುತ್ತೆ. ಆದಾಯಕ್ಕಿಂತ ಲಾಸೇ ಜಾಸ್ತಿ ಮಾಡ್ಕೋತೀರಾ. ಎಲ್ಲಿ ಆದಾಯ, ಎಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿದ್ರೂ ಅದರಲ್ಲೆಲ್ಲ ನೀವು ಲಾಸ್ ಆಗ್ತಾ ಇರ್ತೀರಾ.
ಕುಟುಂಬದಲ್ಲಿ ನಿಮ್ಮಿಂದ ಹೆಲ್ಪ್ ತೊಗೋತಾರೆ, ಆದರೆ ನಿಮಗೆ ಸಹಾಯ ಮಾಡಲ್ಲ. ನಿಮಗೆ ಗಿಲ್ಟ್ ಆಗೋ ಥರ, ನೋವಾಗೋ ಥರ ಮಾತಾಡ್ತಾರೆ, ನೋಯಿಸ್ತಾರೆ ನಿಮಗೆ ಕುಟುಂಬದಲ್ಲಿ. ಮತ್ತು ನೀವೂ ಕುಟುಂಬದವ್ರಿಗೆ ನೋಯಿಸ್ತೀರಾ, ಮನ್ಸಿಗೆ ಬೇಜಾರು ಮಾಡ್ತೀರಾ. ಲೈಂಗಿಕ ಸುಖ ಇರೋದಿಲ್ಲ ನಿಮಗೆ. ಯಾವುದೇ ವಿಷಯಕ್ಕೆ ಕೈ ಹಾಕಿದ್ರೂ, ಯಾವುದೇ ಒಂದು ಪ್ರಾಣಿ ಸಾಕಾಣಿಕೆ ಮಾಡಬೇಕು ಅಂದ್ರೂ ಎಲ್ಲ ವಿಷಯದಲ್ಲೂ ನಿಮಗೆ ಭಯ ಅನ್ನೋದು ಯಾವಾಗಲೂ ಇರುತ್ತೆ. ಮತ್ತು ಗರ್ಭಪಾತ ಆಗೋದು ತುಂಬ ಹೆಚ್ಚಾಗಿರುತ್ತೆ ನಿಮಗೆ. ಇದಕ್ಕೆಲ್ಲ ನಾನು ಹೇಳಿರೋ ಪರಿಹಾರಗಳನ್ನ ನೀವು ಮಾಡ್ಕೊಬಂದರೆ ಈ ಸಮಸ್ಯೆಯಿಂದ ಪಾರಾಗ್ತೀರಾ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.